ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯ ವಾಟರ್ ವರ್ಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜು ಕಲಿಸುವ ತರಬೇತಿಯನ್ನು ಪೂರೈಸಿದ 1 ಮತ್ತು 2ನೇ ಬ್ಯಾಚ್ಗೆ ಈಜು ಕಲಿತವರಿಗೆ ಪ್ರಮಾಣ ಪತ್ರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ವಾಟರ್ ವರ್ಡ ಮಾಲೀಕರಾದ ಆರ್. ವಿ. ಗೌಡ ಮಾತನಾಡಿ, ವಿಜಯಪುರ ಪಟ್ಟಣದಲ್ಲಿ ಅಗತ್ಯವಾಗಿ ಬೇಕಾಗಿದ್ದ ಈಜುಕೊಳ ನಿರ್ಮಿಸಿದ್ದು ಮಕ್ಕಳು ಮತ್ತು ಎಲ್ಲರಿಗೂ ಪ್ರತಿ ಈಜು 1 ಗಂಟೆ ಸಮಯ ಕೊಟ್ಟರೆ ಉತ್ತಮ ಆರೋಗ್ಯದಿಂದ ಇರಲು ಸಾಧ್ಯ ಎಂದು ಹೇಳಿದರು. ಹಾಗೂ ನಾಳೆಯಿಂದ 3 ಮತ್ತು 4ನೇ ಬ್ಯಾಚ್ ಪ್ರಾರಂಭವಾಗಲಿದ್ದು ವಿಜಯಪುರ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಈಜುಕೊಳದ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು ಹಾಜರಿದ್ದರು. ಡಾಲ್ಫಿನ್ ಇದೆ, ಓಕೆ, ನಾನಾ ಪ್ರಕಾರವಾಗಿದೆ. ಇವಾಗ ಸದ್ಯಕ್ಕೆ ನಾನು ಕೊಟ್ಟಿರೋದು ಬೇಸಿಕ್ ನಿಮಗೆ ಫ್ಲೋಟ್ ಆ್ಯಂಡ್ ಫ್ರೀ ಸ್ಟೈಲ್. ದೆನ್ ಆಫ್ಟರ್ ನೀವು ಎಲ್ಲಾದರೂ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಾದರೂ ಹೋಗಿ ಬಿದ್ದರೂ ನೀರಲ್ಲಿ ನೀವು ಆಚೆ ಬರ್ತೀವಿ. ಓಕೆ, ಇನ್ ಸ್ವಿಮ್ಮಿಂಗ್ 50 to 100 ಮೀಟರ್ ಬಿ ಶೇರ್ ವ್ಯಾಲ್ಯೂಬಲ್. ಕೆಲವ್ರಿಗೆ ಏನಂದರೆ ನಾವು ಲೇಡೀಸ್ ಬರ್ತೀರಿ, ಯಾವ ರೀತಿ ಟೀಚ್ ಮಾಡ್ತಾರೆ, ಒಂದು ಸೇಫ್ಟಿ ಇದೆಯಾ ಅಂತ ಅವ್ರಿಗೆ ಒಂದು ಕ್ವೆಶನ್ ಇಲ್ಲಿ, ಅದಕ್ಕೋಸ್ಕರ. ಹಾಯ್ ಎವ್ರಿವನ್, ನನ್ನ ಹೆಸರು ಸೌಂದರ್ಯ ಅಂತ. ಸೊ ಬೇಸಿಕಲಿ ನನಗೆ ನೀರಂದರೆ ಭಯ. ಈ ಬೀಚ್ ಕಡೆ ಹೋದಾಗೆಲ್ಲ ತುಂಬ ಒಳಗಡೆ ಹೋಗ್ತಾನೆ ಇರಲಿಲ್ಲ. ಮಕ್ಕಳ ಥರ ಆಚೆ ದಡ್ಡಲ್ಲೇ ಕೂತ್ಕೊಂಡು ಅಲ್ಲೇ ಆಡಿ ಅಲ್ಲೇ ಸಂತೃಪ್ತಿ ಪಡ್ಕೊಂಡು ಬರ್ತಿದ್ದೆ. ಬಟ್ ಅವರೆಲ್ಲ ಆಡ್ಬೇಕಾದ್ರೆ ನನಗೂ ಅನಿಸ್ತಿತ್ತು. ಬಟ್ ವಸುಂಧರಿ ರೆಸಾರ್ಟ್ಗೆ ಹೋಗ್ಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಇಲ್ಲೇ ಆಯಿತು. ಆಮೇಲೆ ಗೊತ್ತಾಯ್ತು ಅಲ್ಲೂ ಕೂಡ ಇದೆ ಸರ್ ಕಲಿಸೋದು ಅಂತೇಳಿ. 10 ಡೇಸಲ್ಲಿ ಏನು ಕಲಿತೀನಿ ಅನ್ನೋದು ನನಗೆ ಡೌಟ್ ಇತ್ತು. ಬಟ್ 5 ಡೇಸಲ್ಲೇ ನಾನು ಕಲ್ತ್ಕೊಂಡೆ ಬಿಕಾಸ್ ಆಫ್ ಸರ್. ಆ್ಯಂಡ್ ಇನ್ನೂ ನನ್ನ ರಿಮೈನಿಂಗ್ ಕ್ಲಾಸಸ್ ಇದೆ, ಹಾಗಾಗಿ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ರೀಸೆಂಟಾಗಿ ನನ್ನ ಮಗಳು ಸಂಪಲ್ಲಿ ಬಿದ್ದೋದು. ಹೌದು, ನೀರು ಭಯ ಇದ್ದಿದ್ರೆ ನಿಜವಾಗ್ಲೂ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದು ಯಾರಾದ್ರೂ ಕರೆದು ಮಗುನ ಎತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ನೋ ಏನೋ, ಅದ್ ನಂಗೆ ಗೊತ್ತಿಲ್ಲ. ಬಟ್ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನಾನೇ ಸಡನ್ ಆಗಿ ಇಳ್ದು ನನ್ನ ಮಗಳನ್ನ ಕಾಪಾಡ್ಕೊಂಡೆ. ಅವತ್ತು ನಿಜವಾಗ್ಲೂ ಯಾರೂ ಇರ್ಲಿಲ್ಲ. ಯಾಕಂದ್ರೆ ನಂಗೆ ಆ ನೀರ್ ಭಯ ಅಷ್ಟ್ರಲ್ಲಿ ಹೋಗಿತ್ತು. ಆ ನೀರ್ ಭಯ ನಿಜವಾಗ್ಲೂ, ಯಾಕಂದ್ರೆ ಸೊಂಪಲ್ಲಿ ಎಷ್ಟು ಆಳ ಇರುತ್ತೆ ನಿಮ್ಗೂ ಗೊತ್ತಲ್ವಾ. ಸೊ ಮುಕ್ಕಾಲ್ ಭಾಗ ನೀರಿತ್ತು ಅವಳು ಇಳ್ದಾಗ. ಸಡನ್ ಆಗಿ ಬಿದ್ದು ನಾನು ಅವಳನ್ನ ಎತ್ಕೊಂಡೆ. ಆಗ ನನ್ನ ಹಸ್ಬೆಂಡ್ ಹೇಳಿದ್ ಒಂದೇ, ನೀನ್ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ, ನಿನ್ ಮಗಳು ನೀನ್ ಕಾಪಾಡ್ಕೊಂಡೆ, ಸಾಕಾಯ್ತು ಬಿಡು ನೀನ್ ಕಲ್ತಿದ್ದು ಅಂತ ಅಂದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ನೋಡಿ.